ವಿಗ್ರಹದ ಬಗ್ಗೆ ಮಾಡಿರೋದು ತುಂಬ ಚೆನ್ನಾಗಿ, ಅಂದರೆ ಎಲ್ಲರ ಆಸೆಯ ಒಂದು ಈಡೇರಿದೆ. ತುಂಬ ವರ್ಷದಿಂದ ಕಾಯ್ದಿದ್ದಕ್ಕೂ ಒಂದು ಸಮಾಧಾನ ಇದೆ. ಬಟ್ ಮೂರ್ತಿ ಅದು ಸೀತಾರಾಮ ಎಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ನಮ್ಮ ಭಾವನೆ. ಶ್ರೀರಾಮ್ ಜೈ ಸೀತಾರಾಮ ಆಗಬೇಕು ಅಂತ. ಹೌದು, ಬರೀ ರಾಮನ ನೋಡೋದಕ್ಕಿಂತನೂ ರಾಮನ ಜೊತೆಗೆ ಸೀತೆ ಇದ್ದರೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಯೋಧ್ಯೆ ರಾಮನ ಬಗ್ಗೆ ಏನನ್ಸುತ್ತೆ ಹೇಳಿ, ಸೊಗಸಾಗಿರುತ್ತೆ. ಇಷ್ಟು ವರ್ಷದಿಂದ ಕಾಣ್ತಾ ಇದ್ದಿದ್ದು ಕನಸು ಇವತ್ತಿನ ದಿವಸ ನನಸಾಗಿದೆ ಅಂತ ಅನ್ಕೋಬೇಕಷ್ಟೆ. ಈ ಭಾಗ್ಯ ಸಿಕ್ಕೋದು ಬಹಳ ಅಪರೂಪ. ನನ್ನ ಭಾಗ್ಯ ಅದು ನನಗೆ ಸಿಕ್ಕಿದೆ. ಮತ್ತೆ ಎಲ್ಲೊಂದು ಕಡೆ ಅನ್ಸಿದೆ ಇದೆಲ್ಲ ಪೊಲಿಟಿಸೈಸ್ ಆಗ್ತಿದೆ, ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ. ರಾಜಕಾರಣ ಪ್ರತಿ ದಿವಸ ನಡೀತಾ ಇರುತ್ತೆ, ಅದಕ್ಕೆ ಯಾರು ಹೊಣೆ ಹೇಳಿ? ಅಂದ್ರೆ ಯಾರಾದ್ರೂ ರಾಜಕಾರಣ ಮಾಡ್ತಾರೆ. ರಾಜಕಾರಣದ ಬಗ್ಗೆ ಬೇರೆ ವಿಷಯ. ನಾನು ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಭಾಗ್ಯವಂತ ಅಷ್ಟೆ. ಒಂದು ಹಿಸ್ಟ್ರಿ ಇತ್ತು, ಆ ಹಿಸ್ಟ್ರಿನ ಬ್ರೇಕ್ ಡೌನ್ ಆಗಿತ್ತು. ಸೊ ಅದನ್ನು ಇಂಪ್ರೂವ್ ಮಾಡಿಕೊಂಡು ತೊಗೊಂಡು ಹೋಗೋದು ಒಳ್ಳೆಯದು. ನಮ್ಮ ಕಲ್ಚರ್ನ ನಮ್ಮದು ಒಂದು ಇದನ್ನು ಮುಂದೆ ತೊಗೊಂಡೋಗ್ಬೇಕಲ್ವಾ. ಬೇರೆ ದೇಶಗಳೆಲ್ಲ ಅವ್ರವ್ರ ಧರ್ಮದ ಮೇಲಿದೆ, ಸೊ ನಮ್ಮದು ಇರಲಿ. ಅಲ್ಲ, ಎಷ್ಟೊಂದು ಕಡೆ ಹೇಳ್ತಿದ್ದಾರೆ ಮಸೀದಿ ಕೆಡಬಿಟ್ಟು ದೇವಸ್ಥಾನ ಕಟ್ಬಿಟ್ರಪ್ಪ, ನಾವು ಸೆಕ್ಯುಲರ್ ಕಂಟ್ರಿನಲ್ಲಿ ಇದಾಗಬಾರ್ದಿತ್ತು ಅಂತ. ಸರ್, ಈಗ ಸೆಕ್ಯುಲರ್ ಕಂಟ್ರಿಯಲ್ಲಿ ಇದಾಗಬಾರ್ದಿತ್ತು ಅಂದರೆ ಓಕೆ, ಇನ್ ದಟ್ ವೇ ಇಫ್ ಯು ಗೋ ತುಂಬ ನಡೀತಿದೆ ಸೆಕ್ಯುಲರಿಸಮ್ ವಿಷಯದಲ್ಲಿ. ಸೊ ಅವನ್ನೆಲ್ಲ ಮಾತಾಡಬೇಕಲ್ಲ, ಬರೀ ಒಂದು ವಿಷಯಕ್ಕಾದರೆ ತಪ್ಪಾಗ್ತದೆ. ಎಲ್ಲೊಂದು ಕಡೆ ರಾಮ ಪೊಲಿಟಿಸೈಸ್ ಆಗ್ತಾ ಇದಾರ ಅಂತ, ಅಥವಾ ಎಲ್ಲ ರಾಜಕಾರಣದ ಪ್ರಭಾವಕ್ಕೆ ಒಳಪಡ್ತಾ ಇದಾರ? ಓಕೆ, ಇಫ್ ಯು ವಾಂಟ್ ಟು ಗೋ ಇನ್ ದಟ್ ಡಿಬೇಟ್, ರಿಲಿಜಿಯಸ್ ವೈಸ್ ಪೊಲಿಟಿಕ್ಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗಿ ತುಂಬ ವರ್ಷಗಳಾಯಿತು. ಇದೇನು ಈಗ ನಡೀತಿರೋದು ಅಂತ ಅಲ್ಲ. ಕರೆಕ್ಟ್ ಅಲ್ವಾ? ಇದೆ, ಹೋಗ್ಬೇಕು. ಎಲ್ಲ ದೇವ್ರು ಒಂದೇ ಅಲ್ವಾ. ತಿರುಪತಿಗೆ ಹೋಗ್ತೀವಿ, ಪದ್ಮನಾಭ ಸ್ವಾಮಿ ನೋಡ್ತೀವಿ, ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಮೇ ಬಿ ಆಫ್ಟರ್ ಮಾರ್ಚ್ ಆರ್ ಏಪ್ರಿಲ್. ಥ್ಯಾಂಕ್ ಯು. ಅಯೋಧ್ಯೆಗೆ ಹೋಗೋ ಪ್ಲಾನ್ ಆಗಿದೆ ಅಂದ ತಕ್ಷಣ ಅವ್ರು ಫುಲ್ ಎಕ್ಸೈಟ್ ಹೋಗೋದು. ಎಷ್ಟೋ ಜನ ಜೀವ ಬಿಟ್ಟು ಕಷ್ಟ ಬಿದ್ದು ಇಲ್ಲಿಯವರೇ ಆಗಿರೋದು, ಸೌತ್ ಇಂಡಿಯಾದವರೇ ಆಗಿರೋದು, ಹೋಗಿ ಕಷ್ಟ ಬಿದ್ದು. ಅಯೋಧ್ಯೆ ಅನ್ನೋದು ನಮ್ಗೆ ತುಂಬ ಸುಲಭವಾಗಿ ಬಂದಿಲ್ಲ, ಯಾಕಂದ್ರೆ ನಾವು ಇತಿಹಾಸ ನೋಡಿದ್ರೆ 500 ವರ್ಷ ಕಷ್ಟ ಬಿದ್ದಿದ್ದಾರೆ ಸರ್. ಅದು ಅವರ ಬಲಿದಾನ ಕೊಟ್ಟಿಯಾರಲ್ಲ, ಅಷ್ಟು ವರ್ಷ ಮುಂದೆ ಕಷ್ಟ ಬಿದ್ದು ಕಟ್ಟಿದಂಥ ದೇವಸ್ಥಾನ ಅದು. ನೋಡಲೇಬೇಕು, ಹೋಗಲೇಬೇಕದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂದರೆ ಉದ್ಘಾಟನೆ ಆಗ್ತಾ ಇದೆ ಸರ್, ನಿಮ್ಗೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ. ಅದು ಒಂದು ಪವಿತ್ರ ಸ್ಥಳ ಆಗುತ್ತೆ, ಮುಂದೆ ಒಂದು ಪ್ರವಾಸಿಗರಿಗೆಲ್ಲ ಒಳ್ಳೆಯ ತಾಣ ಆಗಿ ಅದು ಬೆಳೆಯುತ್ತೆ, ಮತ್ತು ಎಲ್ಲ ಭಕ್ತರಿಗೂ ಒಂದು ನೆಲೆ ಥರ ಸಿಗುತ್ತೆ. ಎಲ್ಲೋ ಇದೊಂದು ಕಡೆ ಜನರೆಲ್ಲ ಹೇಳ್ತಾರೆ ಇದೆಲ್ಲ ರಾಜಕಾರಣಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ, ಹಂಗೇನಾದರೂ ಅನ್ಸುತ್ತಾ? ಅದು ರಾಜಕೀಯ ಮಾಡಿದ್ರು ಮಾಡ್ಬೋದು, ಅದೆಲ್ಲ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಜನರಿಗೆ ಒಂದು ಶಾಶ್ವತವಾಗಿ ಉಳಿಯುವಂಥ ಒಂದು ಜಾಗ ಆಗಿ ಅದು ಪರಿವರ್ತನೆ ಆಗಿದೆ. ಎಷ್ಟೇ ವರ್ಷ ಆದರೂ ಏನಾಗಲ್ಲ, ತುಂಬ ಎಷ್ಟೇ ವರ್ಷ ಆದರೂ ತುಂಬ ದಿನಗಳಾದರೂ ಏನಾಗಲ್ಲ, ಭಕ್ತಾದಿಗಳಿಗೂ ಒಳ್ಳೆ ಆಗುತ್ತೆ. ನೀವೇನಾದರೂ ಅಯೋಧ್ಯೆಗೆ ಕಾಯ್ತಾ ಇದ್ದೀರಾ? ಅಯ್ಯೋ, ಅಷ್ಟು ದೂರ ಹೋಗೋಕ್ಕಾಗಲ್ಲ, ಅಷ್ಟು ಶಕ್ತಿ ಕೊಡಲಿ ದೇವರು, ಅಲ್ಲಿವರೆಗೆ ಕರೆಸ್ಕೊಂಡ್ರೆ ಹೋಗ್ತೀವಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.